ಇಂಗ್ಲೀಷ್ನಲ್ಲಿ ತನ್ನ ಇಚ್ಛೆಯನ್ನು ಅಂದರೆ ಆಸೆಯನ್ನು ಹೇಗೆ ಹೇಳುವುದು? ಎಕ್ಸ್ಪ್ರೆಸ್ಸಿಂಗ್ ಡಿಸೈರ್ಸ್ ವಿಶಸ್. ಇಂಗ್ಲೀಷ್ನಲ್ಲಿ ತನ್ನ ಇಚ್ಛೆಯನ್ನು ಆಸೆಯನ್ನು ಹೇಗೆ ಹೇಳುವುದು? ಎಕ್ಸ್ಪ್ರೆಸ್ಸಿಂಗ್ ಡಿಸೈರ್ಸ್ ವಿಶಸ್. ಇಂಗ್ಲೀಷ್ನಲ್ಲಿ ತನ್ನ ಇಚ್ಛೆ, ಆಸೆ ಅಥವಾ ಇಷ್ಟವನ್ನು ವ್ಯಕ್ತಪಡಿಸಲು ಐ ವುಡ್ ಲೈಕ್ ಟು ಅಂದರೆ ನಾನು ಮಾಡಲು ಇಷ್ಟಪಡುತ್ತೇನೆ. ಐ ವುಡ್ ಲೈಕ್ ಟು, ನಾನು ಮಾಡಲು ಇಷ್ಟಪಡುತ್ತೇನೆ. ಉದಾಹರಣೆಗೆ, ಐ ವುಡ್ ಲೈಕ್ ಟು ಆರ್ಡರ್ ಕಾಫಿ, ನಾನು ಕಾಫಿ ಆರ್ಡರ್ ಮಾಡಲು ಇಷ್ಟಪಡುತ್ತೇನೆ. ಎರಡನೆಯದ್ದು, ಐ ವುಡ್ ಲೈಕ್ ಟು ಸ್ಪೀಕ್ ಟು ದ ಡಾಕ್ಟರ್, ನಾನು ಡಾಕ್ಟರ್ ಜೊತೆ ಮಾತನಾಡಲು ಇಷ್ಟಪಡುತ್ತೇನೆ. ಮೂರನೆಯದ್ದು, ಐ ವುಡ್ ಲೈಕ್ ಟು ವಿಸಿಟ್ ಮೈಸೂರು ದಿಸ್ ವೀಕೆಂಡ್, ನಾನು ಈ ವಾರಾಂತ್ಯದಲ್ಲಿ ಮೈಸೂರಿಗೆ ಭೇಟಿ ನೀಡಲು ಇಷ್ಟಪಡುತ್ತೇನೆ. ನೆಕ್ಸ್ಟ್, ಐ ವಿಶ್ ಟು, ನಾನು ಮಾಡಲು ಬಯಸುತ್ತೇನೆ. ಐ ವಿಶ್ ಟು. ಐ ವಿಶ್ ಟು ಬೈ ಅ ನ್ಯೂ ಹೌಸ್, ನಾನು ಹೊಸ ಮನೆ ಖರೀದಿಸಲು ಬಯಸುತ್ತೇನೆ. ಐ ವಿಶ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್, ನಾನು ಪ್ರಪಂಚದಾದ್ಯಂತ ಪ್ರಯಾಣಿಸಲು ಬಯಸುತ್ತೇನೆ. ಐ ವಿಶ್ ಟು ಕ್ಯಾನ್ಸಲ್ ಮೈ ಅಪಾಯಿಂಟ್ಮೆಂಟ್, ನಾನು ನನ್ನ ಅಪಾಯಿಂಟ್ಮೆಂಟ್ ರದ್ದುಗೊಳಿಸಲು ಬಯಸುತ್ತೇನೆ. ಮೂರನೇದಾಗಿ, ಐ ಇಂಟೆಂಡ್ ಟು, ನಾನು ಮಾಡುವ ಉದ್ದೇಶ ಹೊಂದಿದ್ದೇನೆ. ಐ ಇಂಟೆಂಡ್ ಟು. ಐ ಇಂಟೆಂಡ್ ಟು ಚೇಂಜ್ ಮೈ ಜಾಬ್, ನಾನು ನನ್ನ ಕೆಲಸವನ್ನು ಬದಲಾಯಿಸುವ ಉದ್ದೇಶ ಹೊಂದಿದ್ದೇನೆ. ಐ ಇಂಟೆಂಡ್ ಟು ಕಂಪ್ಲೀಟ್ ದಿಸ್ ವರ್ಕ್ ಟುಡೇ, ನಾನು ಈ ಕೆಲಸವನ್ನು ಇಂದೇ ಮುಗಿಸುವ ಉದ್ದೇಶ ಹೊಂದಿದ್ದೇನೆ. ಐ ಇಂಟೆಂಡ್ ಟು ಲರ್ನ್ ಕಾರ್ ಡ್ರೈವಿಂಗ್, ನಾನು ಕಾರ್ ಡ್ರೈವಿಂಗ್ ಕಲಿಯುವ ಉದ್ದೇಶ ಹೊಂದಿದ್ದೇನೆ. ಮುಂದಿನದ್ದು, ಐ ವಾಂಟ್ ಟು, ನನಗೆ ಮಾಡಬೇಕಾಗಿದೆ, ಆಸೆ ಇದೆ. ಐ ವಾಂಟ್ ಟು ಡ್ರಿಂಕ್ ವಾಟರ್, ನನಗೆ ನೀರು ಕುಡಿಯಬೇಕಾಗಿದೆ. ಐ ವಾಂಟ್ ಟು ವಾಚ್ ಎ ಮೂವಿ, ನನಗೆ ಸಿನಿಮಾ ನೋಡಬೇಕಾಗಿದೆ. ಐ ವಾಂಟ್ ಟು ಗೋ ಹೋಮ್ ಅರ್ಲಿ, ನನಗೆ ಬೇಗ ಮನೆಗೆ ಹೋಗಬೇಕಾಗಿದೆ. ಐ ಫೀಲ್ ಲೈಕ್, ನನಗೆ ಮಾಡಬೇಕು ಅನಿಸುತ್ತದೆ. ಐ ಫೀಲ್ ಲೈಕ್ ಸ್ಲೀಪಿಂಗ್ ನೌ, ನನಗೀಗ ಮಲಗಬೇಕು ಅನಿಸುತ್ತದೆ. ಐ ಫೀಲ್ ಲೈಕ್ ಗೋಯಿಂಗ್ ಫಾರ್ ಅ ವಾಕ್, ನನಗೆ ನಡಿಗೆಗೆ ಹೋಗಬೇಕು ಅನಿಸುತ್ತಿದೆ. ಐ ಫೀಲ್ ಲೈಕ್ ಕ್ರೈಯಿಂಗ್, ನನಗೆ ಅಳಬೇಕು ಅನಿಸುತ್ತಿದೆ. ಮುಂದಿನದ್ದು, ಐ ಆಮ್ ಡೈಯಿಂಗ್ ಟು, ನನಗೆ ಮಾಡಲು ತುಂಬ ತವಕವಿದೆ. ಐ ಆಮ್ ಡೈಯಿಂಗ್ ಟು ಈಟ್ ಬಿರಿಯಾನಿ, ನನಗೆ ಬಿರಿಯಾನಿ ತಿನ್ನಲು ತುಂಬ ತವಕವಿದೆ. ಐ ಆಮ್ ಡೈಯಿಂಗ್ ಟು ಮೀಟ್ ಮೈ ಪೇರೆಂಟ್ಸ್, ನಾನು ನನ್ನ ಪೋಷಕರನ್ನು ಭೇಟಿಯಾಗಲು ತುಂಬ ತವಕ ಪಡುತ್ತಿದ್ದೇನೆ. ಐ ಆಮ್ ಡೈಯಿಂಗ್ ಟು ನೋ ದ ರಿಸಲ್ಟ್ಸ್, ನನಗೆ ಫಲಿತಾಂಶ ತಿಳಿಯಲು ತುಂಬ ತವಕವಿದೆ. ಮುಂದಿನದ್ದು, ಐ ಹೋಪ್ ಟು. ಮುಂದಿನದ್ದು, ಐ ಹೋಪ್ ಟು, ನಾನು ಮಾಡುವ ಭರವಸೆ ಹೊಂದಿದ್ದೇನೆ. ಐ ಹೋಪ್ ಟು ಸಿ ಯು ಸೂನ್, ನಾನು ನಿನ್ನನ್ನು ಶೀಘ್ರದಲ್ಲೇ ನೋಡುವ ಭರವಸೆ ಹೊಂದಿದ್ದೇನೆ. ಐ ಹೋಪ್ ಟು ಗೆಟ್ ಅ ಗುಡ್ ಜಾಬ್, ನಾನು ಒಳ್ಳೆಯ ಕೆಲಸ ಪಡೆಯುವ ಭರವಸೆ ಹೊಂದಿದ್ದೇನೆ. ಐ ಹೋಪ್ ಟು ರಿಕವರ್ ಕ್ವಿಕ್ಲಿ, ನಾನು ಬೇಗನೆ ಗುಣಮುಖನಾಗುವ ಭರವಸೆ ಹೊಂದಿದ್ದೇನೆ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ 3 ತಿಂಗಳ ಕಂಪ್ಲೀಟ್ ಸ್ಪೋಕನ್ ಇಂಗ್ಲೀಷ್ ಅಂದರೆ 3 ತಿಂಗಳಲ್ಲಿ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲೀಲಿಕ್ಕಿದ್ರೆ ನನಗೆ ಕೆಳಗೆ ಕಮೆಂಟಲ್ಲಿ ತಿಳಿಸಿ.